ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ಹಾಗೆ ಕತೆ ಕೇಳ್ತಾ ಇದ್ದೀರೋ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಅಮ್ಮ, ಒಂದು ಸಾರಿ ಫೋನ್ ಕಟ್ ಮಾಡಿದರೆ ಬ್ಯುಸಿ ಇರ್ತಾರೆ ಅಂತ ಗೊತ್ತಾಗಲ್ವಾ? ಒಂದೇ ಸಮ ಮಾಡ್ತಾನೆ ಇರ್ತೀಯಲ್ಲ. ಮನೆಯಿಂದ ಹೊರಗೆ ಯಾರೂ ಇಲ್ಲದ ಜಾಗಕ್ಕೆ ಬಂದು ತನ್ನ ಅಮ್ಮನಿಗೆ ಫೋನ್ ಮಾಡಿ ಬೈಯುತ್ತಿದ್ದಳು ಲಾವಣ್ಯ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ? ಅಂಥದ್ದು ನಾನು ಏನು ಮಾಡಿದೆ ಈಗ? ನನಗೆ ಈಗ ಮಗು ಬೇಡ, ಅದನ್ನು ತೆಗ್ಸೋಕೆ ಮೆಡಿಸಿನ್ ತಗೊಬರ್ತೀನಿ ಅಂತ ಮನೆಯಿಂದ ಹೋಗಿ 3 ದಿನ ಆಯಿತು. ಇನ್ನೂ ಮನೆಗೆ ಬಂದಿಲ್ಲ ಅಂದರೆ ನನಗೆ ಗಾಬರಿ ಆಗಲ್ವಾ? ಅದಕ್ಕೆ ಫೋನ್ ಮಾಡಿದೆ ಎಂದರು. ಗಾಬರಿ ಆಗೋಕ್ಕೆ ನಾನೇನು ಚಿಕ್ಕ ಹುಡುಗಿನ? ಓದವಳಿಗೆ ವಾಪಸ್ ಬರೋಕೆ ಗೊತ್ತಾಗಲ್ವಾ ಎಂದು ಅವರ ಮೇಲೆ ರೇಗಿದರೆ, ಹೆತ್ತ ತಾಯಿ ಸಂಕಟ ನಿನಗೆ ಅರ್ಥ ಆಗಲ್ಲ ಬಿಡು. ಹೋದ ಕೆಲಸ ಏನಾಯಿತು ಕೇಳಿದರು. ಬಂದ ಕೆಲಸ ಆಯಿತು ಅಮ್ಮ. ಶಿಲ್ಪಾಳ ಸಹಾಯದಿಂದ ಪರ್ಸ್ನಲ್ ಆಗಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಹೊಟ್ಟೆಲಿ ಮಗು ಕರಗಿಸೋ ಟ್ಯಾಬ್ಲೆಟ್ ತಗೊಂಡೆ. ನೆನ್ನೆ ಬೆಳಗ್ಗೆನೇ ಪೀರಿಯಡ್ಸ್ ಆಯಿತು ಎಂದು ಹೇಳಿ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದಳು. ತೆಗಿಸ್ಬೇಡ ಅಂತ ನಾನು ಎಷ್ಟು ಹೇಳಿದರೂ ನನ್ನ ಮಾತು ಕೇಳಲಿಲ್ಲ ನೀನು. ಈಗ ನಿನ್ನ ಮತ್ತು ರಾಕೇಶ್ ಸಂಬಂಧ ಸರಿ ಇಲ್ಲ ಅಂದರೂ ಮುಂದೊಂದು ದಿನ ಆ ಮಗುವಿನ ಕಾರಣದಿಂದಾದರೂ ನೀವಿಬ್ಬರು ಪುನಃ ಒಂದಾಗ್ತಾ ಇದ್ರಿ. ಆದರೆ ಈಗ ನಿಮ್ಮಿಬ್ಬರ ಮಧ್ಯ ಇದ್ದ ಒಂದು ಕೊಂಡಿ ಕೂಡ ಕಳ್ಚೋಯ್ತು ಎಂದವರ ಮಾತಿನಲ್ಲಿ ಮಗು ಕಳೆದುಕೊಂಡ ದುಃಖವಿತ್ತು. ಅಮ್ಮ, ಮತ್ತೆ ಅವನ ಜೊತೆ ಹೋಗಿ ಸಂಸಾರ ಮಾಡ್ತೀನಿ ಅಂತ ಕನಸೆಲ್ಲ ಕಾಣಬೇಡ. ಇನ್ಯಾವತ್ತೂ ಅವನ ಹತ್ರ ಹೋಗಲ್ಲ ನಾನು ಅಂತ ನಿರ್ಧಾರ ಮಾಡಿದ ಮೇಲೇ ಮಗು ತೆಗೆಸೋ ಯೋಚನೆ ಮಾಡಿದ್ದು ಎಂದವಳು. ನಂತರ, ಅಮ್ಮ, ನಿನಗೊಂದು ಗುಡ್ ನ್ಯೂಸ್ ಇದೆ ಎಂದಳು ಎಕ್ಸೈಟ್ಮೆಂಟಿಂದ. ಏನದು? ಅಮ್ಮ, ಸೂರ್ಯ ಸಿಕ್ಕಿದ್ದಾನೆ. ಅವನೆಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋದೆಲ್ಲ ಗೊತ್ತಾಯಿತು ಎಂದಳು. ಹೌದಾ? ಹೇಗೆ? ನಿನ್ನೆ ಬೆಳಗ್ಗೆ ಪೀರಿಯಡ್ಸ್ ಆದಮೇಲೆ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಜೊತೆ ಮಾತಾಡಿ ಸಂಜೆ ಶಿಲ್ಪಾ ಮನೆಗೆ ವಾಪಸ್ ಹೋಗ್ತಾ ಇರಬೇಕಾದ್ರೆ ವೀಕ್ನೆಸ್ಗೆ ರೋಡ್ನಲ್ಲೇ ತಲೆ ಸುತ್ತು ಬಿದ್ದೋಗಿದೆ. ಆಗ ಯಾವುದೋ ಹೆಂಗಸು ನನಗೆ ಸಹಾಯ ಮಾಡಿ ಮನೆಗೆ ಕರ್ಕೊಂಡು ಬಂದರು. ಆ ಹೆಂಗಸು ಇರೋ ಮನೇಲೆ ಸೂರ್ಯ ಬಾಡಿಗೆಗಿರೋದು ಅಂತ ಗೊತ್ತಾಯಿತು. ನಾನು ಕಷ್ಟಪಡೋದನ್ನು ಆ ದೇವರಿಗೂ ನೋಡೋಕೆ ಆಗಲಿಲ್ಲ ಅನಿಸುತ್ತೆ. ಅದಕ್ಕೆ ಅವನೇ ನನ್ನ ಕಣ್ಮುಂದೆ ಬಂದಿದ್ದು ಎಂದರೆ ಮಗಳ ಸಂತೋಷ ನೋಡಿ ಏನು ಹೇಳಬೇಕು ಎಂದೇ ತೋಚಲಿಲ್ಲ ಅವರಿಗೆ. ಈಗೇನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಕೇಳಿದರು. ಏನು ಅಂದರೆ, ಸೂರ್ಯನ ಜೊತೆ ಮಾತಾಡಿ ಅವನ ಹತ್ರ ಕ್ಷಮೆ ಕೇಳಿ ಮತ್ತೆ ಇನ್ಯಾವತ್ತೂ ನೀನು ಬಿಟ್ಟೋಗಲ್ಲ ಅಂತ ಹೇಳ್ತೀನಿ. ಆದರೆ ಅವನು ಒಪ್ಪಲ್ಲ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ದಿನ ಇಲ್ಲೇ ಇದ್ದು ಅವನ ಮನಸ್ಸನ್ನು ಚೇಂಜ್ ಮಾಡ್ತೀನಿ. ಹೇಗೂ ಅವನಿಗೆ ಮಕ್ಕಳಂದರೆ ಇಷ್ಟ. ಅದಕ್ಕೆ ನಾನು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದ್ದು. ಇದ್ರ ಜೊತೆಗೆ ನನಗೀಗ ಯಾರೂ ಇಲ್ಲ, ನಾನು ಒಬ್ಬಂಟಿ ಅಂತ ಅವನ ಮುಂದೆ ಸ್ವಲ್ಪ ಡ್ರಾಮಾ ಮಾಡಿದ್ರೂ ಬೇಗ ಕರಗಿಬಿಡ್ತಾನೆ. ಅವನು ಒಪ್ಕೊಂಡ ಮೇಲೆ ನನ್ನ ಹೊಟ್ಟೆಯಲ್ಲಿ ಮಗು ಇಲ್ಲ ಅನ್ನೋದನ್ನು ನಿಧಾನವಾಗಿ ಹೇಳಿ ಅರ್ಥ ಮಾಡಿಸ್ತೀನಿ ಎಂದಳು. ಮಗಳ ಮಾತುಗಳು ಅವರಿಗೆ ಸರಿ ಅನ್ನಿಸಲಿಲ್ಲ. ಲಾವಣ್ಯ, ನೀನು ಮತ್ತೆ ತಪ್ಪು ಮಾಡ್ತಾ ಇದೆಯಾ. ಸೂರ್ಯನ ಹತ್ರ ನೀನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಅವನ ಪಾಡಿಗೆ ಅವನನ್ನು ಬಿಟ್ಟು ವಾಪಸ್ ಬಂದುಬಿಡು. ಸುಳ್ಳು ಮೇಲೆ ಸುಳ್ಳು ಹೇಳಿ ಮತ್ತೆ ಇನ್ನೊಂದು ಕಷ್ಟಕ್ಕೆ ಸಿಲುಕೋಬೇಡ. ಅದು ಅಲ್ಲದೆ ನೀನು ಅಲ್ಲೇ ಉಳ್ಕೊಂಡ್ರೆ ನಾನಿಲ್ಲಿ ಒಂಟಿಯಾಗಿಬಿಡ್ತೀನಿ ಕಣೆ. ನಿನಗೆ ಗೊತ್ತು ಅಲ್ವಾ, ನನಗೆ ಎದ್ದು ಓಡಾಡಿಕೊಂಡು ನನ್ನ ಕೆಲಸ ಕೂಡ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ. ಪ್ಲೀಸ್ ಮನೆಗೆ ವಾಪಸ್ ಬಂದುಬಿಡು ಎಂದು ಕೇಳಿಕೊಂಡರು. ಇಲ್ಲ, ಈ ವಿಷಯದಲ್ಲಿ ನಾನು ನಿನ್ನ ಮಾತು ಕೇಳಲ್ಲ. ನನಗೆ ಸೂರ್ಯ ಬೇಕು. ನಿನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ಮನಸ್ಸು ಚೇಂಜ್ ಮಾಡೋಕ್ಕೆ ನೋಡ್ತಾ ಇದೆಯಾ ಅನ್ನೋದು ನನಗೆ ಗೊತ್ತು. ಆದರೆ ಯಾವುದೇ ಕಾರಣಕ್ಕೂ ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ. ನನ್ನ ಸೂರ್ಯನ ಜೊತೆಗೆ ಅಲ್ಲಿಗೆ ಬರೋವರೆಗೂ ಹೇಗೋ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡಿರು. ಹಾಗೆ ಇನ್ನೊಂದು ವಿಷಯ, ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥೆ ಅಂತ ಇಲ್ಲಿ ಎಲ್ರಿಗೂ ಹೇಳಿ ನಂಬಿಸಿದ್ದೀನಿ. ನೀನು ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡಬೇಡ. ಯಾರೂ ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ನಾನೇ ಕಾಲ್ ಮಾಡ್ತೀನಿ ಎಂದು ಹೇಳಿ ಫೋನ್ ಇಟ್ಟಿದ್ದಳು. ಸಂಜೆ 4ರ ಸಮಯಕ್ಕೆ ಅಡುಗೆ ಮಾಡಲು ನಿಂತಿದ್ದ ಸೂರ್ಯ ಸೀತಾ ಅವರ ಮನೆಯಿಂದ ಬಂದ ಮೇಲೆ ಮನಸ್ಸು ಹಗುರವಾಗುವವರೆಗೂ ಅತ್ತು ತನಗೆ ತಾನೇ ಸಮಾಧಾನ ಮಾಡಿಕೊಂಡಿದ್ದ.
ಕಣ್ಣ ಮುಂದೆ ಇಲ್ಲದೆ ಇದ್ದಾಗ ಅವಳನ್ನು ಮರೆತಿರುವಂತೆ ನಟಿಸುತ್ತಾ ಇರುವುದಕ್ಕೂ, ಕಣ್ಣ ಮುಂದೆ ಇದ್ದಾಗ ಅವಳ ಮೇಲೆ ಭಾವನೆಗಳೇ ಇಲ್ಲದೆ ಇರುವ ಹಾಗೆ ನಡೆದುಕೊಳ್ಳುವುದಕ್ಕೂ ತುಂಬ ವ್ಯತ್ಯಾಸ ಇತ್ತು. ಈ ಎಲ್ಲ ಯೋಚನೆಯಲ್ಲಿ ಕಳೆದು ಹೋಗಿದ್ದವನಿಗೆ ಬೆಳಿಗ್ಗೆಯಿಂದ ಒಂದು ಲೋಟ ನೀರು ಕೂಡ ಕುಡಿದಿಲ್ಲ ಎನ್ನುವುದನ್ನು ಹೊಟ್ಟೆ ಹಸಿವು ನೆನಪಿಸಿತು. ಹಾಗಾಗಿ ಯಾಂತ್ರಿಕವಾಗಿಯೇ ಎದ್ದು ತಿನ್ನಲು ಏನೋ ಒಂದು ಮಾಡಿಕೊಳ್ಳುತ್ತಿದ್ದ. ಮಾಡಿದ ಹುಳಿ ಅನ್ನವನ್ನು ಒಂದು ಪ್ಲೇಟ್ಗೆ ಹಾಕಿಕೊಂಡು ತಿನ್ನಲು ಕುಳಿತುಕೊಳ್ಳುತ್ತಿದ್ದ ಹಾಗೆ ಯಾರೋ ಬಾಗಿಲು ಬಡಿದ ಸದ್ದಾಗಿತ್ತು. ಎಲ್ಲೋ ಭೂಮಿ ಬಂದಿರಬೇಕು ಅನಿಸುತ್ತೆ. ಬೆಳಗಿನ ನನ್ನ ನಡವಳಿಕೆಯಿಂದ ಟೆನ್ಷನ್ ಆಗಿರಬೇಕು ಅವರಿಗೆ. ನಾನು ಕೂಡ ಎಲ್ಲರ ಮುಂದೆ ಹಾಗೆ ನಡ್ಕೋಬಾರ್ದಿತ್ತು. ನನಗೇನೂ ಆಗಿಲ್ಲ ಅನ್ನೋದನ್ನು ಹೇಳಿ ಸಮಾಧಾನ ಮಾಡಬೇಕು ಎಂದು ತನ್ನಲ್ಲೇ ಹೇಳಿಕೊಂಡು ಅಡುಗೆ ಮನೆಯಲ್ಲಿಯೇ ಪ್ಲೇಟ್ ಇಟ್ಟು ಕೈ ತೊಳೆದು ಬಂದು ಬಾಗಿಲು ತೆರೆದನು. ಆದರೆ ಅಲ್ಲಿ ಭೂಮಿ ಇರದೆ ಲಾವಣ್ಯ ನಿಂತಿದ್ದಳು. ಅವಳನ್ನು ಅಲ್ಲಿ ನಿರೀಕ್ಷಿಸಿರದ ಸೂರ್ಯ ಅವಳನ್ನೇ ನೋಡುತ್ತಾ ನಿಂತ. ಈಗ ಅವಳನ್ನು ನೋಡಿ ಉದ್ವೇಗವಾಗಲಿ ತಳಮಳವಾಗಲಿ ಏನೂ ಆಗಲಿಲ್ಲ. ಬೆಳಿಗ್ಗೆಯಿಂದಲೇ ಅವಳ ಇರುವಿಕೆಯ ಬಗ್ಗೆ ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಹೇಳಿಕೊಂಡಿದ್ದನು. ಹಾಗಾಗಿ ಅವಳನ್ನೇ ನೋಡುತ್ತಾ ಸುಮ್ಮನೆ ನಿಂತಿದ್ದ. ಯಾಕೆ ಸೂರ್ಯ, ನನ್ನ ಮೇಲೆ ನಿನಗಿನ್ನೂ ಕೋಪ ಹೋಗಿಲ್ವಾ? ನಾನು ಮನೆ ಬಾಗಿಲಿಗೆ ಬಂದು ನಿಂತಿದ್ರು ಒಳಗೆ ಕರೆಯದೆ ಹಾಗೆ ನಿಂತಿದೆಯಲ್ಲ ಎಂದು ಅವಳೇ ಮಾತು ಪ್ರಾರಂಭ ಮಾಡಿದಳು. ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋಕೆ ನಾನು ಯಾರು? ನೀನು ನನ್ನ ಮನೆಗೆ ಬರ್ಬೋದು ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಆಶ್ಚರ್ಯವಾಗಿ ಹಾಗೆ ನಿಂತೆ. ಬಾ ಒಳಗೆ ಎಂದು ಕರೆದು ಒಳಗೆ ಬರಲು ಅವಳಿಗೆ ಜಾಗ ಮಾಡಿಕೊಟ್ಟನು. ಒಳಗೆ ಬಂದವಳು ಅವನ ಮನೆಯ ಒಳಗೆಲ್ಲ ಕಣ್ಣು ಆಡಿಸಿ ಸಾಮಾನ್ಯ ಅನುಕೂಲವೂ ಸಹ ಇರದ ಮನೆಯ ಅವಸ್ಥೆ ನೋಡಿ ಕಣ್ ತೇಲಿಸಿದಳು. ಸೂರ್ಯನನ್ನು ಮದುವೆಯಾಗಿ ಮೊದಲ ಸಲ ಅವನ ಮನೆಗೆ ಬಂದಾಗ ಹೇಗಿತ್ತೋ ಈಗಲೂ ಕೂಡ ಅದೇ ರೀತಿ ಇತ್ತು. ಮದುವೆ ಆದ ಮೇಲೆಯೇ ಅವಳಿಗೆ ಹೇಗೆ ಬೇಕೋ ಹಾಗೆ ಆ ಮನೆಯನ್ನು ಬದಲಾಯಿಸಿಕೊಂಡು ಮನೆಗೆ ಅನುಕೂಲವಾಗುವಂತಹ ವಸ್ತುಗಳನ್ನು ತರಿಸಿಕೊಂಡಿದ್ದಳು. ಯಾರು ಬದಲಾದರೂ ನೀನು ಮಾತ್ರ ಬದಲಾಗಲ್ಲ ಅಲ್ವ ಸೂರ್ಯ ಎಂದು ಅವನ ಕಡೆ ತಿರುಗಿ ಕೇಳಿದಳು. ನಾನಾಗಿಯೇ ಇದ್ದೀನಿ ಅನ್ನೋ ಖುಷಿ ನನಗಿದೆ ಎಂದವನು ಅಡುಗೆ ಮನೆಗೆ ಹೋಗಿ ತಿನ್ನದೆ ಇಟ್ಟಿದ್ದ ಊಟವನ್ನು ತೆಗೆದುಕೊಂಡು ಒಂದು ಲೋಟ ನೀರು ಹಿಡಿದು ಹಾಲಿಗೆ ಬಂದವನು ಕೆಳಗೆ ಕುಳಿತು ಅವಳ ಮುಂದೆಯೇ ತಿನ್ನಲು ಶುರು ಮಾಡಿದ. ಅವನ ನಡವಳಿಕೆ ನೋಡಿ ಆಶ್ಚರ್ಯವಾಗಿತ್ತು ಲಾವಣ್ಯಗೆ. ಮೊದಲೆಲ್ಲ ಗುಬ್ಬಿ ಗುಬ್ಬಿ ಎಂದು ತನ್ನ ಹಿಂದೆನೇ ಅಲೆಯುತ್ತಿದ್ದವನು, ತಾನು ಮೊದಲು ಊಟ ಮಾಡದೆ ಒಂದೇ ಒಂದು ತುತ್ತು ಕೂಡ ಮುಟ್ಟದವನು, ಇಂದು ತಾನು ಅವನ ಎದುರಲ್ಲೇ ಇದ್ದರೂ ಬಾಯಿ ಮಾತಿಗೂ ಊಟ ಮಾಡ್ತೀಯಾ ಎಂದು ಕೇಳದಿರುವುದು ಅವಳ ಆಶ್ಚರ್ಯಕ್ಕೆ ಕಾರಣವಾಗಿತ್ತು. ಬದಲಾವಣೆ ಜಗದ ನಿಯಮ ಅನ್ನೋ ಮಾತು ನಿನ್ನ ವಿಷಯದಲ್ಲೂ ನಿಜ ಆಗಿದೆ ಸೂರ್ಯ. ಆದರೆ ನೀನು ಬದಲಾಗಿರೋದು ಇನ್ನೂ ನಿನ್ನ ಗಮನಕ್ಕೆ ಬಂದಿಲ್ಲ ಅಷ್ಟೆ. ನನಗೂ ಹೊಟ್ಟೆ ಹಸಿತಿದೆ. ಒಂದು ಮಾತು ಊಟ ಮಾಡ್ತೀಯಾ ಅಂತ ಕೇಳಲೇ ಇಲ್ವಲ್ಲ ನೀನು. ಇದರಲ್ಲೇ ಗೊತ್ತಾಗುತ್ತೆ ನೀನು ಎಷ್ಟು ಚೇಂಜ್ ಆಗಿದೆಯಾ ಅನ್ನೋದು ಎಂದಳು. ಕೆಲವೊಮ್ಮೆ ನಮಗೋಸ್ಕರ, ನಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ಬದಲಾವಣೆ ತಂತಾನೇ ಆಗಿರುತ್ತೆ ಎಂದು ಮುಗುಳು ನಕ್ಕವನು, ನನ್ನಂಥವನ ಮನೆಯಲ್ಲಿ ಊಟ ಮಾಡಿ ನಿನ್ನ ಪ್ರೆಸ್ಟೀಜ್ ಕಮ್ಮಿ ಆಗೋದು ಬೇಡ ಅಂತ ಕರೀಲಿಲ್ಲ. ಬಡವ್ರ ಮನೆ ಊಟ ಹೊಟ್ಟೆ ತುಂಬುತ್ತೆ, ಆದರೆ ರುಚಿ ಕೊಡಲ್ಲ ಎಂದು ಹೇಳಿ ಊಟ ಮಾಡೋದನ್ನು ಮುಂದುವರೆಸಿದ. ಪ್ಲೀಸ್ ಸೂರ್ಯ, ಹಾಗೆಲ್ಲ ಮಾತಾಡಬೇಡ. ನಾನು ಈಗ ಮೊದಲಿನಂತೆ ಇಲ್ಲ, ತುಂಬ ಚೇಂಜ್ ಆಗಿದ್ದೀನಿ. ನನ್ನ ತಪ್ಪಿನ ಅರಿವು ನನಗಾಗಿದೆ. ನಿನ್ನ ಬೆಲೆ ಏನು, ನಿನ್ನ ಪ್ರೀತಿ ಬೆಲೆ ಏನು ಅನ್ನೋದು ಕೂಡ ಅರ್ಥ ಆಗಿದೆ. ಐ ಆಮ್ ರಿಯಲಿ ಸಾರಿ ಸೂರ್ಯ. ಇನ್ಮೇಲೆ ಮತ್ತೆ ಈ ಥರ ತಪ್ಪು ಮಾಡಲ್ಲ. ಪ್ಲೀಸ್ ನನ್ನ ಕ್ಷಮಿಸು ಎಂದು ಅವನ ಪಕ್ಕ ಬಂದು ಕುಳಿತು ಅವನ ಕೈ ಹಿಡಿದು ಕಣ್ಣೀರು ಮಿಡಿಯುತ್ತಾ ಕ್ಷಮೆ ಕೇಳಿದಳು. ಅವಳ ಕಣ್ಣೀರು ನೋಡಿ ಒಮ್ಮೆ ಅವನ ಮೈ ಕಂಪಿಸಿತು. ಒಂದು ಕಾಲದಲ್ಲಿ ಎದೆಯಲ್ಲಿ ಅವಳನ್ನು ಬಚ್ಚಿಟ್ಟುಕೊಂಡು ಪ್ರೀತಿಸಿದವನಿಗೆ, ಅವಳಿಲ್ಲದೆ ಬದುಕೇ ಇಲ್ಲ ಎಂದು ಜೀವಿಸಿದವನಿಗೆ, ಕನಸಿನಲ್ಲಿಯೂ ಕಷ್ಟ ಬರದ ರೀತಿ ನೋಡಿಕೊಂಡವನಿಗೆ ಅವಳ ಕಣ್ಣೀರು ಸಹಿಸುವುದು ಅಸಾಧ್ಯ. ಆದರೆ ಈಗವನು ಅವಳಿಗೆ ಸಾಂತ್ವನ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಈಗವಳನ್ನು ಎದುರಿಸಲು ತನ್ನದಲ್ಲದ ಭಾವನೆಗಳನ್ನು ರೂಢಿಸಿಕೊಳ್ಳುವುದು ಅವಶ್ಯಕವಾಗಿತ್ತು. ನಿಧಾನವಾಗಿ ಅವಳ ಕೈಯನ್ನು ತನ್ನಿಂದ ದೂರ ಸರಿಸಿದವನು, ನಿನ್ನ ಕ್ಷಮಿಸೋಕೆ ನಾನು ಯಾರು? ನನ್ನ ಒಂದು ಕ್ಷಮೆಯಿಂದ ಅಂಥ ವ್ಯತ್ಯಾಸ ಏನಾದರೂ ಆಗುತ್ತೆ ಅಂತ
ನನಗನ್ಸಲ್ಲ ಎಂದು ಹೇಳಿ ಊಟ ಮಾಡೋದನ್ನು ಮುಂದುವರಿಸಿದ. ಯಾಕಾಗಲ್ಲ ಸೂರ್ಯ, ನಿನ್ನೊಂದು ಕ್ಷಮೆಯಿಂದ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆವತ್ತು ನನ್ನ ಬುದ್ಧಿಗೆ ಏನು ಮಂಕ್ ಕವ್ದೀತು ಅನ್ನೋದು ಗೊತ್ತಿಲ್ಲ. ನೀನು ಅಷ್ಟೆಲ್ಲ ಅತ್ತು ಕರೆದು ಗೋಳಾಡಿದ್ರು ನಿನ್ನ ಪ್ರೀತಿ ಅರ್ಥ ಆಗಲೇ ಇಲ್ಲ. ಸುಖವಾದ ಜೀವನ ಮಾಡೋಕ್ಕೆ ದುಡ್ಡಿಗಿಂತ ಪ್ರೀತಿ ಮುಖ್ಯ ಅನ್ನೋದು ತಿಳಿದೆ ದೊಡ್ಡ ತಪ್ಪು ಮಾಡಿದೆ. ನೀನು ಅನಾಥ, ಬಿಕಾರಿ, ಹೆಂಡತಿ ಸಾಕೋ ಯೋಗ್ಯತೆ ಇಲ್ಲದವನು ಅಂತ ಇನ್ನು ಏನೇನೋ ಅನ್ಬಾರ್ದ ಮಾತನ್ನೆಲ್ಲ ಅಂದು ನಿನಗೆ ತುಂಬ ಅವಮಾನ ಮಾಡಿಬಿಟ್ಟೆ. ಅದೇ ಕಾರಣಕ್ಕೋ ಏನೋ ಆ ದೇವರು ನನಗೆ ಸರಿಯಾದ ಶಿಕ್ಷೆನೇ ಕೊಟ್ಟಿದ್ದಾನೆ. ನಿನ್ನನ್ನು ಯಾರೂ ಇಲ್ಲದ ಅನಾಥ ಅಂತ ಹೇಳಿದವಳು ಈಗ ಆ ಸ್ಥಿತಿಯಲ್ಲಿ ನಾನೇ ಬಂದು ನಿಂತಿದ್ದೀನಿ. ನಿನ್ನನ್ನು ಬಿಕಾರಿ ಅಂದೋಳು ಈಗ ಇರೋಕ್ಕೂ ಒಂದು ಸೂರಿನ ಗತಿನೂ ಇಲ್ಲದೆ ಕಂಡೋರ್ ಮನೇಲಿ ಕಾಲ ಕಳೆಯೋ ಹಾಗಾಗಿದೆ. ಹೆಂಡತಿ ಸಾಕೋ ಯೋಗ್ಯತೆ ಇಲ್ಲ ಅಂತ ಅಂದೋಳು ಈಗ ನನ್ನ ಮಗುಗೆ ಒಂದೊತ್ತಿನ ಊಟ ತಿಂದು ಸಾಕೋ ಯೋಗ್ಯತೆ ಇಲ್ಲದವಳಾಗಿ ನಿಂತಿದ್ದೀನಿ. ಇದೆಲ್ಲ ನಾನು ನಿನಗೆ ಮಾಡಿದ್ದ ದ್ರೋಹದ ಪ್ರತಿಫಲ ಸೂರ್ಯ. ಅವತ್ತಿನ ನಿನ್ನ ಒಂದೊಂದು ಕಣ್ಣೀರಿಗೆ ಇವತ್ತು ಬೆಲೆ ಕಟ್ತಾ ಇದ್ದೀನಿ. ಒಬ್ಬರಿಂದ ದೂರ ಆದಮೇಲೆ ಅವ್ರ ಬೆಲೆ ತಿಳಿಯುತ್ತೆ ಅನ್ನೋ ಹಾಗೆ ನಿನ್ನಿಂದ ದೂರ ಆದಮೇಲೇ ನಿನ್ನ ಬೆಲೆ ಏನು ಅನ್ನೋದು ಗೊತ್ತಾಗಿದ್ದು. ಈ ವಿಷಯಕ್ಕೆ ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ ತುಂಬ ಅಂದರೆ ತುಂಬ ಹುಡುಕಾಡಿದೆ. ಆದರೆ ನೀನು ಎಲ್ಲಿದ್ದೀಯಾ ಅನ್ನೋದು ಗೊತ್ತಾಗಲಿಲ್ಲ. ಕೊನೆಗೆ ಚೇತನ್ ಹಾಗೂ ಸಾಮ್ರಾಟ್ ಇಬ್ಬರು ಕಾಲು ಕೂಡ ಹಿಡ್ದಿದ್ದೀನಿ ಗೊತ್ತಾ. ಆದರೆ ಅವರಿಂದ ಬರೀ ತಿರಸ್ಕಾರ, ಅವಮಾನ ಬಿಟ್ಟರೆ ಮತ್ತೇನೂ ಸಿಗಲಿಲ್ಲ ಎಂದು ಸುರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಳು. ಆದರೆ ಅವಳ ಮಾತು ಕೇಳಿದ ಮೇಲೆ ಸೂರ್ಯನಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅವಳ ಜೊತೆ ಕಟುವಾಗಿ ನಡೆದುಕೊಳ್ಳಬೇಕು ಎಂದು ಅಂದುಕೊಂಡಿದ್ದವನ ತೀರ್ಮಾನ ಸಡಿಲವಾಗುತ್ತಿರುವಂತೆ ಅನಿಸುತ್ತಿತ್ತು ಅವಳ ಮಾತಿನಿಂದ. ಮಾತಾಡು ಸೂರ್ಯ, ಯಾಕೆ ಸುಮ್ಮನೆ ಆದೆ? ನಾನು ಮಾಡಿದ ಮೋಸಕ್ಕೆ ಸರಿಯಾದ ಶಿಕ್ಷೆನೇ ಆಗಿದೆ ಅಂತ ಅನ್ಕೋತಾ ಇದೆಯಾ? ಈಗೇನು ನನ್ನಿಂದ ನಿನಗೆ ಕ್ಷಮೆ ಬೇಕು ತಾನೆ? ಮನುಷ್ಯ ಹಾಗೆ ಹುಟ್ಟಿದ ಮೇಲೆ ತನ್ನ ಸ್ವಾರ್ಥಕ್ಕೋಸ್ಕರ ತಪ್ಪು ಮಾಡೋದು ಸಹಜ. ಅದೇ ರೀತಿ ನೀನು ಮಾಡಿದೀಯಾ ಅಷ್ಟೆ. ನೀನು ತಪ್ಪನ್ನು ಕ್ಷಮಿಸಿದ್ದೀನಿ. ಈಗ ಅಳು ನಿಲ್ಲಿಸು. ಬಟ್ಟೆ ಒಣಗಾಕೋಕೆ, ವಾಕಿಂಗ್, ಎಕ್ಸಸೈಸ್ ಅಂತ ಮಾಡೋಕ್ಕೆ ಕೆಳಗಡೆ ಇರೋ ಹೆಂಗಸರು ಮೇಲೆ ಬರ್ತಾರೆ. ಅವ್ರು ಬಂದಾಗ ನೀನು ಈ ರೀತಿ ಹತ್ಕೊಂಡು ಕೂರೋದು, ಹಾಗೆ ನಮ್ಮ ಮನೆಯಲ್ಲಿ ಇರೋದು ಸರಿ ಕಾಣಲ್ಲ. ಸೀತಾ ಆಂಟಿನೇ ಇಲ್ಲಿಗೆ ಹುಡಿಕೊಂಡು ಬರೋಕ್ಕೂ ಮೊದಲು ಕೆಳಗೋಗು ಎಂದು ತಟ್ಟೆ ತೆಗೆದುಕೊಂಡು ಅಡುಗೆ ಮನೆಗೆ ನಡೆದನು. ಆದರೆ ಅವನ ಮಾತು ಕೇಳದೆ ಅವನ ಹಿಂದೆಯೇ ಬಂದ ಲಾವಣ್ಯ, ಬಂದರೆ ಬರಲಿ ಬಿಡು, ನಾನು ನಿನ್ನ ಹೆಂಡತಿ ಆಗಿದ್ದೋಳು ತಾನೆ. ಯಾರು ಏನು ಮಾತಾಡಿಕೊಂಡ್ರು ಅಥವಾ ಅಂದ್ಕೊಂಡ್ರು ಯಾಕೆ ತಲೆ ಕೆಡಿಸ್ಕೋಬೇಕು ಎಂದು ಕೋಪದಲ್ಲಿ ವಾದಿಸಿದಳು. ಆಗ ಕೂಡಲೇ ಹಿಂದೆ ತಿರುಗಿದವನು, ಹೆಂಡತಿ ಆಗಿದ್ದೇ ನಿಜ, ಅದು ಆಗ, ಈಗಲ್ಲ. ಈಗ ನೀನು ಬೇರೆಯವರ ಹೆಂಡತಿ. ಇದ್ರ ಜೊತೆಗೆ ಒಂದು ಮಗುವಿನ ತಾಯಿ ಅನ್ನೋದನ್ನು ಕೂಡ ನೆನಪಿರಲಿ. ನಿನ್ನಿಂದಾಗಿ ಹೊಟ್ಟೆಲಿರೋ ಮಗುಗೆ ಕೆಟ್ಟ ಹೆಸರು ಬರೋದು ಬೇಡ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಎಂದು ತೋರು ಬೆರಳು ತೋರಿಸಿ ಹೇಳಿದನು. ಹಾಗೆ ಆಗಬಾರ್ದು ಅಂದರೆ ನನ್ನ ಮತ್ತೆ ಮದುವೆ ಆಗೋ ಸೂರ್ಯ. ಈ ಸಾರಿ ಯಾವುದೇ ಕಾರಣಕ್ಕೂ ನೀನು ಬಿಟ್ಟೋಗಲ್ಲ. ಹಾಗೆ ನನ್ನಿಂದ ನಿನ್ನ ಮನಸ್ಸಿಗೆ ನೋವು ಕೂಡ ಆಗಲ್ಲ. ಕೊನೆವರೆಗೂ ನಿನ್ನ ಹೆಂಡತಿಯಾಗಿ ನಿನ್ನ ಜೊತೆಲೇ ಇರ್ತೀನಿ. ನನಗೆ ಗೊತ್ತು ಸೂರ್ಯ, ನಾನು ದೂರ ಆಗಿ ಇಷ್ಟು ದಿನ ಆದರೂ ನೀನು ಒಂಟಿಯಾಗಿ ಇದೆಯಾ ಅಂದರೆ ಇನ್ನೂ ನಿನ್ನ ಮನಸ್ಸಲ್ಲಿ ನಾನು ಇದ್ದೀನಿ ಅಲ್ವಾ ಎಂದು ನಿರೀಕ್ಷೆಯ ಕಣ್ಣುಗಳಲ್ಲಿ ನೋಡುತ್ತಾ ಕೇಳಿದರೆ ಈ ಬಾರಿ ಅವಳ ಮಾತಿನಿಂದ ಕೋಪ ಬಂದಿತ್ತು ಸೂರ್ಯನಿಗೆ. ಹೌದು, ಈಗಲೂ ಅದೇ ಪ್ರೀತಿ ನನ್ನಲ್ಲಿದೆ. ಆದರೆ ಈಗಿರೋ ಈ ಲಾವಣ್ಯ ಮೇಲೆ ಅಲ್ಲ. 2 ವರ್ಷ ಪ್ರಪಂಚದ ಜ್ಞಾನನೇ ಇಲ್ಲದೆ ಮಲಗಿದ್ದಲ್ಲೇ ಮಲಗಿದ್ಲಲ್ಲ ನನ್ನ ಗುಬ್ಬಿ, ಅವಳ ಮೇಲೆ ಇನ್ನೂ ಅದೇ ಪ್ರೀತಿ ಇದೆ. ಆಗ ಅವಳಿಗೆ ನಾನೇ ಜೀವ ಆಗಿದ್ದೆ, ನಾನೇ ಜೀವನ ಆಗಿದ್ದೆ, ನಾನೇ ಬದುಕಾಗಿದ್ದೆ. ಅವಳಿಗೆ ಈ ಸೂರ್ಯನನ್ನು ಬಿಟ್ಟು ಮತ್ತೇನು ಗೊತ್ತಿರಲಿಲ್ಲ, ಮತ್ತೇನು ನೆನಪಿರಲಿಲ್ಲ ಎಂದು ಲಾವಣ್ಯ ಪೇಷಂಟಾಗಿ ಮಲಗಿದ್ದ ದಿನಗಳನ್ನು ನೆನೆಸಿಕೊಂಡನು. ಈಗ ಅನ್ನಿಸ್ತಾ ಇದೆ, ಆವತ್ತು ನಾನು ಅಷ್ಟೆಲ್ಲ ಕಷ್ಟಪಟ್ಟು ಅವಳಿಗೆ ಆ ಆಪ್ರೇಷನ್ ಮಾಡಿಸಿರಲಿಲ್ಲ ಅಂದಿದ್ರೆ ಇವತ್ತಿಗೂ ನನ್ನ ಗುಬ್ಬಿ ನನ್ನ ಜೊತೆಲೇ ಇರೋಳು ಎಂದು ಹೇಳಿದವನ ಗಂಟಲ ಸೆರೆ ದುಃಖದಲ್ಲಿ ಉಬ್ಬಿ ಬಂದಿತ್ತು. ಬಂದ ಕಣ್ಣೀರನ್ನು ತೊಡೆದುಕೊಂಡವನು ಹೆಚ್ಚು ಹೊತ್ತು ಅವಳ ಮುಂದೆ ಇರಲು ಆಗದೆ ತಾನೇ ಮನೆಯಿಂದ ಹೊರಗೆ ಬಂದು ಬಿಟ್ಟನು.
ಅವಳ ಮುಂದೆ ಅಳಬಾರದು, ತನ್ನ ಭಾವನೆಗಳನ್ನು ಹೊರಗೆ ಬಿಡಬಾರದು ಎಂದು ಎಷ್ಟೇ ಪ್ರಯತ್ನ ಪಟ್ಟರೂ ಅವನಿಂದ ಸಾಧ್ಯ ಆಗಲೇ ಇಲ್ಲ. ಯಾಕೆಂದರೆ ಬೇರೆಯವರ ಥರ ನಾಟಕದ ಬದುಕನ್ನು ಬದುಕಿ ಅವನಿಗೆ ಗೊತ್ತೇ ಇರಲಿಲ್ಲ. ಅವನು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತ ಲಾವಣ್ಯ ಕೂಡ ಅವನು ಹೇಳಿ ಹೋದ ಮಾತಿಗೆ ಮರುಗಿದಳು. ಹೌದು ಸೂರ್ಯ, ನೀನು ಹೇಳಿದ್ದು ನಿಜ. ನಾನು ಹುಷಾರಾಗಲೇ ಇಲ್ಲ ಅಂದಿದ್ದಿದ್ರೆ ಬಹುಶಃ ಆ ರಾಕೇಶ್ ಅನ್ನೋ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾನೆ ಇರಲಿಲ್ಲ ಅನಿಸುತ್ತೆ. ಈ ರೀತಿ ನಮ್ಮ ಜೀವನ ಕೂಡ ದಿಕ್ಕಾಪಾಲಾಗ್ತಾನೂ ಇರಲಿಲ್ಲ ಎಂದು ಕಣ್ಣಂಚಿನಲ್ಲಿ ಬಂದ ಕಣ್ಣೀರನ್ನು ಒರೆಸಿಕೊಂಡಳು. ಮುಂದುವರಿಯುವುದು.